ನಮಸ್ಕಾರ ಎಲ್ಲರಿಗೂ. ಸೊ ಇಂದಿನ ವಿಡಿಯೋಗಳಲ್ಲಿ ನಾನು ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಡಿಫ್ರೆಂಟ್ ಆಗಿರ್ತಕ್ಕಂಥ ಟೆಕ್ನಿಕ್ಸ್ ಯಾವ ರೀತಿ ಯೂಸ್ ಮಾಡ್ತಾರೆ ಅಂತ ಹೇಳ್ಕೊಟ್ಟಿದ್ದೆ. ಸೊ ಇವತ್ತಿನ ಎಕ್ಸಾಂಪಲ್ ಅಲ್ಲಿ ನಾನು ಇನ್ನೊಂದು ರೀತಿಯಾದಂಥ ಟೆಕ್ನಿಕ್ ಯಾವ ರೀತಿ ಯೂಸ್ ಮಾಡಬಹುದು ಅಂತಂದೇಳಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ. ಸೊ ಇದೊಂದು ಎಕ್ಸಾಂಪಲ್ ಇದೆ. ಸೊ ಇಫ್ ಇನ್ ಎ ಸರ್ಟೈನ್ ಕೋಡ್ ಲ್ಯಾಂಗ್ವೇಜ್ ಮಿರರ್ ಈಸ್ ಕೋಡೆಡ್ ಆಸ್ 13918181518. How will Apple be coded in the same language? ಓಕೆ, ಇಲ್ಲಿ ನಾವು ನೋಡೋದಾದ್ರೆ ಸೊ ಇಲ್ಲಿ ನಂಬರ್ಸ್ ಅನ್ನ ಯೂಸ್ ಮಾಡಿದ್ದಾರೆ. ಸೊ ವರ್ಡ್ ಬದಲಿಗೆ ನಂಬರ್ಸ್ ಯೂಸ್ ಮಾಡಿದ್ದಾರೆ. ಸೊ ಯಾವ ರೀತಿ ಯೂಸ್ ಮಾಡಿದ್ದಾರೆ ಅಂತ ನಾವು ಚೆಕ್ ಮಾಡೋದಾದ್ರೆ ಸೊ ಈಚ್ ಆಲ್ಫಾಬೆಟ್ಗೆ ಸೊ ಅಸೆಂಡಿಂಗ್ ಆರ್ಡರ್ ಅಲ್ಲಿ ನಂಬರ್ ಅನ್ನ ಅಸೈನ್ ಮಾಡಿದ್ದಾರೆ. ಸೊ ದಟ್ ಮೀನ್ಸ್ A belongs to 1, B belongs to 2, C belongs to 3, D belongs to 4. Like that, Z belongs to 26. 1 to 26 numbers in the alphabet. So ಏನು ಮಾಡಿದ್ದಾರೆ, ಈಚ್ ಲೆಟರ್ಗೂ ಅದರ ಅಸೆಂಡಿಂಗ್ ಆರ್ಡರ್ ವೈಸ್ ಅಲ್ಲಿ ನಂಬರ್ಸ್ ಅನ್ನ ಕೊಟ್ಬಿಟ್ಟು ಆ ನಂಬರ್ಸ್ ಮುಖಾಂತರ ಏನ್ ಮಾಡಿದ್ದಾರೆ, ಕೋಡ್ ಅನ್ನ ಫ್ರೇಮ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಆದ್ರೂ ಮಾಡ್ಬೋದು, ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ. ದಟ್ ಮೀನ್ಸ್ Z is equal to 1, Y is equal to 2, A is equal to 26. ಸೊ ಆ ರೀತಿಯಾಗಿ ಆದ್ರೂ ಏನ್ ಮಾಡ್ಬೋದು, ಕೋಡಿಂಗ್ ಅನ್ನ ನಾವು ಫ್ರೇಮ್ ಅನ್ನ ಮಾಡಬಹುದು ಅಥವಾ ಕೋಡಿಂಗ್ ಅನ್ನ ನಾವು ಕ್ರಿಯೇಟ್ ಮಾಡಬಹುದು. ಸೊ ಈ ಒಂದು ಎಕ್ಸಾಂಪಲ್ ನಾವು ಚೆಕ್ ಮಾಡೋದಾದ್ರೆ M will be 13. Okay, so I will be 9th letter, R will be 18th letter, again R will be 18th letter, O will be 15th letter, R will be 18th letter. ಓಕೆ, ಅಸೆಂಡಿಂಗ್ ಆರ್ಡರ್ ಅಲ್ಲಿ ನಾವು ಚೆಕ್ ಮಾಡ್ತಾ ಹೋದ್ರೆ ಸೊ ಆಯಾ ಲೆಟರ್ ನಂಬರ್ ಅನ್ನ ಏನ್ ಮಾಡಿದ್ದಾರೆ, ಕೋಡ್ ಆಗಿ ಯೂಸ್ ಮಾಡಿದ್ದಾರೆ. ಸೊ ಆಗಿದ್ರೆ APP ಅಲ್ಲಿ ಯಾವ್ದು ಬರುತ್ತೆ, AP. ಸೊ ಆಗಿದ್ರೆ APP ಅಲ್ಲಿ ಯಾವ್ದು ಬರುತ್ತೆ ಅಂತ ನೋಡೋಣ. APPLE. ಓಕೆ, ಸೊ A will be of first letter. Okay, that means 1. Okay, P will be a 16th letter. Okay, that means 16. L will be 12th letter. L will be 12th letter. E will be 5th letter. Okay, so now this is the answer. Okay, now option A is the answer. Like this, ಅಂದ್ರೆ ದಿಸ್ ಇಸ್ ಜಸ್ಟ್ ಎಕ್ಸಾಂಪಲ್. ಇದೇ ರೀತಿಯಾಗಿ ಅವರು ಆಲ್ಫಾಬೆಟ್ ಅನ್ನ ನಂಬರ್ ಆಗಿ ಕನ್ವರ್ಟ್ ಮಾಡಿ, ದಟ್ ಮೀನ್ಸ್ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಅದಕ್ಕೆ ಅಸೈನ್ ಅನ್ನ ಮಾಡಿ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಅದಕ್ಕೆ ಅಸೈನ್ ಅನ್ನ ಮಾಡಿ ಅವ್ರು ಏನ್ ಮಾಡ್ಬೋದು, ಕೋಡಿಂಗ್ ಲ್ಯಾಂಗ್ವೇಜ್ ಅನ್ನ ಅಥವಾ ಕೋಡ್ ಗಳನ್ನ ಫ್ರೇಮ್ ಮಾಡ್ಕೊಂಡು ಅವರು ಕಮ್ಯುನಿಕೇಟ್ ಮಾಡ್ಬೋದು. ಸೊ ಆಪಲ್ ಬದಲಿಗೆ ಸೊ 1616125 ಇಸ್ ದ ಆನ್ಸರ್. ಓಕೆ, ಸೊ ಲೈಕ್ ದಿಸ್ ಡಿಫ್ರೆಂಟ್ ಆಗಿರ್ತಕ್ಕಂಥ ಟೆಕ್ನಿಕ್ಸ್ಗಳನ್ನು ಅವರು ಯೂಸ್ ಮಾಡಬಹುದು. ಥ್ಯಾಂಕ್ ಯು.